ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಇಂಡಿಯಾ ಅಂಡರ್-19 ಟೀಮ್ ಫೈನಲ್ ಆಡ್ತು. ಅಂಡರ್-19 ವರ್ಲ್ಡ್ ಕಪ್ನ ಫೈನಲ್. ಸೊ ಅಗೇನ್ ಆಸ್ಟ್ರೇಲಿಯಾ ಮೇಲೆ. ಸೊ ಬಟ್ ಡಿಸಪಾಯಿಂಟಿಂಗ್ಲಿ ನಾವು ಮತ್ತೆ ಆಸ್ಟ್ರೇಲಿಯಾ ಮೇಲೆ ಫೈನಲ್ ಸೋತಿದ್ದೇವೆ. ಸೊ ಅರೌಂಡ್ 6 to 7 ಮಂತ್ಸಲ್ಲಿ ಅನಿಸುತ್ತೆ ನಾವು ಆಸ್ಟ್ರೇಲಿಯಾ ಮೇಲೆ 2 to 3 ಫೈನಲ್ಸ್ ICC ಫೈನಲ್ಸ್ ಸೋತಿದ್ದೇವೆ. ನಾವು ಮತ್ತೆ ಹೋಗಿ ಆಸ್ಟ್ರೇಲಿಯಾ ಬಾಯಿಗೆ ಸಿಕ್ಕಾಕೊಳ್ತೀವಿ ಇವತ್ತು ಫೈನಲಲ್ಲಿ. ಅವರೇ ವಿನ್ ಆಗ್ತಿದ್ದಾರೆ. ಸೊ ಆಸ್ಟ್ರೇಲಿಯಾದ್ದು ಗೋಲ್ಡನ್ ಏಜ್ ಕಂಟಿನ್ಯೂ ಆಗ್ತಾನೆ ಇದೆ. ಸೊ ಎವ್ರಿವೇರ್ ದೇ ಆರ್ ಡಾಮಿನೇಟಿಂಗ್ ಕ್ರಿಕೆಟಲ್ಲಂತೂ. ಸೊ ಫಸ್ಟ್ ಕಮಿಂಗ್ ಟು ದಿ ಮ್ಯಾಚ್. ಸೊ ಟಾಸ್ ಇವತ್ತೊಂದು ವೆರಿ ಕ್ರೂಷಿಯಲ್ ಆಗಿತ್ತು. ಎನಿ ಫೈನಲ್ ಟಾಸ್ ಗೆದ್ದವರು ಆಲ್ಮೋಸ್ಟ್ ಎಲ್ಲ ಸಿಚುವೇಷನಲ್ಲಿ ಬ್ಯಾಟಿಂಗೇ ಮಾಡ್ತಾರೆ. ಸೊ ಯಾಕಂದರೆ ರನ್ಸ್ ಆನ್ ದ ಬೋರ್ಡ್ ತುಂಬ ಕ್ರೂಷಿಯಲ್ ಇರುತ್ತೆ ಅಂತ. ಸೊ ಇವತ್ತು ಹಾಗೇನೆ ಆಸ್ಟ್ರೇಲಿಯಾದವರು ಫಸ್ಟ್ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಮಾಡಿದರು. ಬಟ್ ಇಂಡಿಯಾಗೆ ಏನು ಇವತ್ತೊಂದು ಅಡ್ವಾಂಟೇಜ್ ಇತ್ತು, ಒಂದು ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಂದ್ರೂ ಲೈಕ್ ಓವರ್ಕಾಸ್ಟ್ ಕಂಡೀಷನ್ ಇತ್ತು. ತುಂಬ ಪ್ಲೇಯರ್ಸೇ ಹೇಳ್ತಿದ್ರು ಇಲ್ಲಿವರೆಗೆ ಇದ್ದಿದ್ದ ಕಂಡೀಷನ್ನೇ ಬೇರೆ ಇತ್ತು ಇಲ್ಲಿ ಸೌತ್ ಆಫ್ರಿಕಾದಲ್ಲಿ, ಬಟ್ ಇವತ್ತಿದ್ದ ಕಂಡೀಷನ್ನೇ ಬೇರೆ ಇದೆ ಅಂತ. ಫುಲ್ ಓವರ್ಕಾಸ್ಟ್ ಕಂಡೀಷನ್ ಇತ್ತು. ಸೊ ಅದನ್ನು ನಾವು ಅಡ್ವಾಂಟೇಜ್ ತಗೊಳ್ಬೋದಿತ್ತು. ಸೊ ನಾವು ಪವರ್ ಪ್ಲೇಲಿ ಆ್ಯಕ್ಚುಲಿ ನೋಡೋದಾದರೆ ಐ ಥಿಂಕ್ ನಾವು ಮ್ಯಾಚ್ ಸೋತಿದ್ದೇ ಪವರ್ ಪ್ಲೇಲಿ. ಐದರ್ ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು. ಸೊ ಪವರ್ ಪ್ಲೇಲಿ 45 ತನಕ ಹೊಡೆದ್ರು, ಅದು ಒಂದೇ ವಿಕೆಟ್ ತಗೊಂಡ್ರು. ಸೊ ರಾಜ್ ಲಿಂಬಾನಿ ಅವರು ಒಂದು ಒಳ್ಳೆ ಇನ್ಸ್ವಿಂಗ್ ಹಾಕಿ ಬೌಲ್ ಮಾಡಿದರು. ಬಟ್ ಇನ್ನೊಂದು 2-3 ವಿಕೆಟ್ ಇತ್ತು ಅನಿಸುತ್ತೆ ಓವರ್ಕಾಸ್ಟ್ ಕಂಡೀಷನಲ್ಲಿ, ಎಸ್ಪೆಷಲಿ ನಮ್ಮ ಕಡೆ ಅಂತ ಒಳ್ಳೆ ಸ್ವಿಂಗ್ ಬೌಲರ್ ಇರಬೇಕಾದ್ರೆ. ಸೊ ಒಂದು 2-3 ವಿಕೆಟ್ ಮಿಸ್ ಆಯಿತು ಅನಿಸುತ್ತೆ. ಸೊ ಅಲ್ಲೇ ಅವರಿಗೆ ಸ್ವಲ್ಪ ಗೇಮ್ ಹೆಡ್ ಸಿಕ್ತು. ಆಮೇಲೆ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಂತು ಅವ್ರ ಕಡೆಯಿಂದ. ಹ್ಯಾರಿ ಡಿಕ್ಸನ್ ಮತ್ತು ಅವ್ರ ಕ್ಯಾಪ್ಟನ್ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟು ಟೀಮ್ ಸ್ಕೋರ್ ಮುಂದೆ ತಗೊಂಡೋದ್ರು. ಆಮೇಲೆ ಕೊನೆಗೆ ಒಲಿವರ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿ ಟೀಮ್ಗೆ ಒಂದು ಒಳ್ಳೆ ಸ್ಕೋರನ್ನು ತಂದುಕೊಟ್ರು. ಸೊ ಫೈನಲಲ್ಲಿ 250 ಅನ್ನೋದಂದರೆ ತುಂಬ ಈಸಿ ಏನಲ್ಲ, ಬಟ್ ಸ್ಟಿಲ್ ಇಂಡಿಯಾಗೆ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನಮ್ಮದು ಟೂರ್ನಮೆಂಟ್ ಟಾಪ್ ಸ್ಕೋರರ್ಸಲ್ಲಿ ಎಲ್ಲ ನಮ್ಮವರೇ ಇದ್ರು ಟಾಪ್ 3ಯಲ್ಲಿ. ಸೊ ಹಂಗಿರ್ಬೇಕಾದ್ರೆ ನಮ್ಮದು ಬ್ಯಾಟಿಂಗ್ ಹೆವಿ ಟೀಮ್ ಇತ್ತು. ಸೊ ಬ್ಯಾಕ್ ಮಾಡಬೇಕಿತ್ತು ನಮ್ಮ ಇಂಡಿಯನ್ಸ್ ಚೇಸ್ ಮಾಡೋಕ್ಕೆ ಆ ಪ್ರೆಷರ್ ಸಿಚುವೇಶನಲ್ಲಿ. ನಿಮ್ಮ ಮುಖದಲ್ಲಿ ಕಾಣಿಸೋ ಒಂದೊಂದು ಭಾವನೆಗೂ ನನ್ಗೆ ಅರ್ಥ ಗೊತ್ತು. ಬಟ್ ಅದೇ ಹೇಳ್ದಂಗೆ ನಾವು ಪವರ್ ಪ್ಲೇಯಲ್ಲಿ ತುಂಬ ಟೀಮೇಟ್ ಆಗಿ ಆಡಿದ್ವಿ ಅನ್ಸುತ್ತೆ. ತುಂಬ ಕ್ಯಾಶುವಲ್ ಅಂದರೆ ಡಿಫೆನ್ಸಿವ್ ಅಪ್ರೋಚ್ ಇತ್ತು. ಹರ್ಷಿನ್ ಕುಲಕರ್ಣಿ ಅಗೇನ್ ಡಿಸಪಾಯಿಂಟಿಂಗ್, ಓನ್ಲಿ 1 ಮ್ಯಾಚ್ ಮಾತ್ರ ಬಂತು. US ಮೇಲೆ 100 ಹೊಡೆದ್ರು. ಅವ್ರು ತುಂಬ ಪೊಟೆನ್ಷಿಯಲ್ ಇರೋ ಪ್ಲೇಯರ್, ಬಟ್ ಏನೋ ಆಗಿಲ್ಲ ಈ ಟೂರ್ನಮೆಂಟಲ್ಲಿ ಅಂತಂದೇನು ಅಂತ ಪರ್ಫಾರ್ಮೆನ್ಸ್ ಡೆಲಿವರ್ ಮಾಡೋಕ್ಕೆ ಆಗಿಲ್ಲ ಈ ಟೂರ್ನಮೆಂಟಲ್ಲಿ. ಮುಷೀರ್ ಖಾನ್ ಕೂಡ ಆಲ್ಮೋಸ್ಟ್ ಔಟ್ ಆಗ್ತಿದ್ರು, ಸ್ಲಿಪ್ಪಲ್ಲಿ ಕ್ಯಾಚ್ ಹಿಡಿಲಿಲ್ಲ ಅವರು. ಸೊ ಅದೊಂದು ಲಕ್ ಇತ್ತು. ಬಟ್ ನಾವು ಅಟ್ಲೀಸ್ಟ್ ಇಂಟೆಂಟ್ ತೋರಿಸ್ಬೇಕಿತ್ತು ಪವರ್ ಪ್ಲೇಯಲ್ಲಿ, ಗೇಮ್ ಆನ್ ಗೇಮ್ ಹೆಡ್ ಹೋಗೋಕ್ಕೆ. ಅಟ್ಲೀಸ್ಟ್ ಆಸ್ಟ್ರೇಲಿಯಾ ಮೇಲೆ ಪ್ರೆಷರ್ ಹಾಕ್ಬೋದಿತ್ತು ಅವರು. ಸೊ ನಾವು ಬರೀ 1 ವಿಕೆಟ್ ಹೋದ್ರು, ಬರೀ 28 ಅಷ್ಟೇ ಹೊಡೆದ್ವಿ. ಸೊ ಆಸ್ಟ್ರೇಲಿಯಾದವರು ಕ್ರೆಡಿಟ್ ಕೊಡಲೇಬೇಕಾಗುತ್ತೆ ಅಫ್ಕೋರ್ಸ್. ಕ್ಯಾಲಮ್ ವಿಡ್ಲರ್ ಅವರು ಅವ್ರದ್ದು ಹೈಯೆಸ್ಟ್ ವಿಕೆಟ್ ಟೇಕರ್ ಮತ್ತು ಇಂಪ್ರೆಸಿವ್ ಸ್ಪೆಲ್ ಬಂದ್ಕೊಳ್ಳೆ ಶಾರ್ಟ್ ಪಿಚ್ ಡೆಲಿವರೀಸ್ ಆಗಿರ್ಬೋದು. ತುಂಬ ಬೀಟನ್ಸ್ ಆಗ್ತಿದ್ರು ಇಂಡಿಯನ್ ಪ್ಲೇಯರ್ಸ್, ಆಡೋಕ್ಕೆ ತುಂಬ ಕಷ್ಟಪಡ್ತಿದ್ರು ಅಂತ ಹೇಳ್ಬೋದು. ಸೊ ಅವರಿಗೆ ಸಿಮಿಲರ್ ಕಂಡೀಷನ್ ಆ್ಯಕ್ಚುಲಿ ಆಸ್ಟ್ರೇಲಿಯಾದವರಿಗೆ. ಸೌತ್ ಆಫ್ರಿಕಾ ಅಂದರೆ ಆಲ್ಮೋಸ್ಟ್ ಅವರಿಗೂ ಆ ಬೌನ್ಸಿ ಟ್ರ್ಯಾಕಲ್ಲಿ ಆಡಿ ಅಭ್ಯಾಸ ಇರುತ್ತೆ. ಬಟ್ ಸ್ಟಿಲ್ ಇಂಡಿಯಾದವ್ರು ಇನ್ನೂ ಮೋರ್ ಇಂಟೆಂಟ್ ತೋರಿಸ್ಬೋದಿತ್ತು ಪವರ್ ಪ್ಲೇಲಿ. ನಾವು ನಮ್ಮದು ವರ್ಲ್ಡ್ ಕಪ್ಪಲ್ಲಿ ಮೇನ್ ಸೀನಿಯರ್ಸ್ ವರ್ಲ್ಡ್ ಕಪ್ಪಲ್ಲಿ ನೋಡ್ತಿದ್ದೀವಿ ರೋಹಿತ್ ಶರ್ಮಾ ಹೇಗೆ ಪವರ್ ಪ್ಲೇಲಿ. ನ್ಯೂಜಿಲೆಂಡ್ಗೆ ಒಂದು ಒಳ್ಳೆ ಎಕ್ಸಾಂಪಲ್. ನಮ್ಗೆ ಗೊತ್ತು ಯಾವಾಗಲೂ ನ್ಯೂಜಿಲೆಂಡ್ ಪೇಸರ್ಸ್ ಎಸ್ಪೆಷಲಿ ಟ್ರೆಂಟ್ ಬೋಲ್ಟ್ ಆಗಿರ್ಬೋದು, ಮ್ಯಾಟ್ ಹೆನ್ರಿ ಆಗಿರ್ಬೋದು, ತುಂಬ ಟ್ರಬಲ್ ಮಾಡ್ತಿದ್ರು ನಮಗೆ ಸ್ವಿಂಗಿಂಗ್ ಕಂಡೀಷನಲ್ಲಿ. ಆದರೂ ರೋಹಿತ್ ಶರ್ಮಾ ಸ್ಟೆಪ್ ಔಟ್ ಮಾಡಿ 6 ಎಲ್ಲ ಹೊಡಿತಿದ್ರು. ಅಂದರೆ ನಾವೊಂದು ಸ್ಟೇಟ್ಮೆಂಟ್ ಕೊಟ್ಟಾಗೆ ನಾವು ಇಲ್ಲಿ ಡಿಫೆನ್ಸ್ ಮಾಡಿ ಇದು ಮಾಡಿಕೊಂಡ್ರೆ ಏನಾಗುತ್ತೆ, ಅವರನ್ನ ಗೇಮ್ಗೆ ಮತ್ತೆ ತಂದಾಗುತ್ತೆ. ಬಟ್ ಆ ಅಪ್ರೋಚ್ ನಾವು ಅಟ್ಲೀಸ್ಟ್ ಈ ಮ್ಯಾಚಲ್ಲಾದರೂ ಫೈನಲಲ್ಲಿ ಅದು ನಾವು ಅಳವಡಿಸ್ಕೊಂಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ನಮಗೆ. ಬಟ್ ಅದು ಬಂದಿಲ್ಲ. ಸೊ
ನಾವಿವಾಗ ಪವರ್ ಪ್ಲೇ ಆದಮೇಲೆ ಅಟ್ಲೀಸ್ಟ್ ಸ್ಟ್ರೈಕ್ ರೊಟೇಷನ್ ಅಂತ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಅದು ಆಗಿಲ್ಲ. ಯಾಕಂದರೆ ವಿಕೆಟ್ಸ್ ಕಂಟಿನ್ಯೂಸ್ಲಿ ಬೀಳ್ತಾ ಹೋಯಿತು. ನಮ್ಮದು ಮೇನ್ ಬ್ಯಾಟ್ಸ್ಮನ್ ಉದಯ್ ಸಹರನ್ ಅವ್ರದ್ದು ಫಸ್ಟ್ ಸಿಂಗಲ್ ಡಿಜಿಟ್ ಸ್ಕೋರ್ ಅಂತೆ, ಸೊ ಇಡೀ ಟೂರ್ನಮೆಂಟಲ್ಲಿ. ಸೊ ಅದು ಇವತ್ತೇ ಬಂದ್ಬಿಡ್ತು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ಮವ್ರೇನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದಿತ್ತ ಅಂತ ಅನಿಸುತ್ತೆ. ಯಾಕಂದರೆ ಯೂಶಲಿ ಫೈನಲೆಲ್ಲ ಟೀಮ್ ಏನು ಮಾಡ್ತಾರೆ ಅಂದರೆ ಅಟ್ಲೀಸ್ಟ್ ಒಂದು 2-3 ಬೇಗ ವಿಕೆಟ್ ಹೊತ್ಕೊಳ್ಳೆ ನಮ್ಮ ಮೇನ್ ಬ್ಯಾಟ್ಸ್ಮನ್ ಸ್ವಲ್ಪ ಹಿಂದೆ ಇಡಕ್ಕೆ ಟ್ರೈ ಮಾಡ್ತಾರೆ, ಲೇಟ್ ಆಗಿ ಬರಲಿ ಅಂತ. ಅವ್ರದ್ದು ಎಂಟ್ರಿ ಪಾಯಿಂಟ್ ಲೇಟ್ ಇರುತ್ತೆ. ಸೊ ಆ ಟೈಪ್ ಒಂದು ಟ್ರೈ ಮಾಡಿ ಯಾರಾದರೂ ಇನ್ಫೋರ್ಸನ್ನು ತಂದು ಹಿಟ್ಟಿಂಗ್ ಬ್ಯಾಟ್ಸ್ಮನ್ನ ತಂದು ರನ್ ಆಪರ್ಚುನಿಟೀಸ್ ನೋಡ್ಬೋದು. ಅಟ್ಲೀಸ್ಟ್ ಒಂದು ಎಲ್ಲರೂ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ, ಆಸ್ಟ್ರೇಲಿಯಾ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ನೋಡ್ಬೋದಿತ್ತು. ಸೊ ಅದೊಂದು ಮಿಸ್ಸಿಂಗ್ ಪಾಯಿಂಟ್ ಅನಿಸುತ್ತು. ಒಂದು ಪವರ್ ಪ್ಲೇಲಿ ಇರ್ಬೋದು, ಇನ್ನೊಂದು ಮಿಡ್ಲ್ ಆರ್ಡರ್ ಅಪ್ರೋಚ್ ಇರ್ಬೋದು, ತುಂಬ ಡಿಫೆನ್ಸಿವ್ ಅಪ್ರೋಚ್ ಇತ್ತು. ನಾವು 250ಗೆ ನೋಡಿ ಆಡೋಣ ಅಂತಲೇ ಇತ್ತು. ಬಟ್ ಒನ್ ಬಾಲ್ ಬರುತ್ತೆ, ವಿಕೆಟ್ ಹೋಗುತ್ತೆ. ಸೊ ನಾವು ಏನು ಮಾಡೋಕ್ಕಾಗಲ್ಲ ಆ ಮೂಮೆಂಟಲ್ಲಿ. ಮಾತೇ ಇಲ್ಲ. ಸೊ ಆಸ್ಟ್ರೇಲಿಯಾದವರು ಕಂಗ್ರ್ಯಾಚುಲೇಷನ್ಸ್, ಮತ್ತೆ ಎಲ್ಲ ಟ್ರೋಫಿ ವಿನ್ ಆಗಿದ್ದಾರೆ. ಈ ವರ್ಷ ಅಂತೂ T20 ವರ್ಲ್ಡ್ ಕಪ್ ಒಂದೇ ಬಾಕಿ ಇರೋದು. ಐ ಥಿಂಕ್ ವುಮೆನ್ಸ್ ಅಂತೂ ಅವ್ರದ್ದು ಎಲ್ಲ ವಿನ್ ಆಗ್ತಾನೆ ಇದ್ದಾರೆ. ODI ವರ್ಲ್ಡ್ ಕಪ್ ಆಗಿರ್ಬೋದು, T20 ವರ್ಲ್ಡ್ ಕಪ್ ಆಗಿರ್ಬೋದು, ಕಾಮನ್ವೆಲ್ತ್ ವರ್ಲ್ಡ್ ಕಪ್ ಆಗಿರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಮೆಡಲ್ ಆಗಿರ್ಬೋದು, ಎಲ್ಲ ಅವ್ರ ಹತ್ರನೇ ಇದೆ. ಸೊ ಇವಾಗ ಆಸ್ಟ್ರೇಲಿಯಾ ಏನಾದರೂ T20 ವರ್ಲ್ಡ್ ಕಪ್ ವಿನ್ ಆದರೆ ಅವ್ರ ಕ್ಯಾಬಿನೆಟಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೋಫಿ ಆಕ್ಟಿವ್ ಒನ್ಸ್ ಇರುತ್ತೆ. ಅದೊಂದು ಲೆಜೆಂಡ್ರಿ ಮೂಮೆಂಟ್ ಅಂತ ಹೇಳ್ಬೋದು ಆಸ್ಟ್ರೇಲಿಯನ್ ಕ್ರಿಕೆಟ್ಗೆ. ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್. ಆಸ್ಟ್ರೇಲಿಯನ್ ಕ್ರಿಕೆಟ್ ಬೀಟ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ನಮಗೆ ಈ ಮೂಮೆಂಟಲ್ಲಿ ಯುವರಾಜ್ ಸಿಂಗ್ ಅಂತ ಪ್ಲೇಯರ್ ಅನ್ನು ಕೊಡ್ತಾರೆ. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಯಾಕಂದರೆ 2003 ಸಲ ಮ್ಯಾನ್ ಆಫ್ ದ ಮ್ಯಾಚ್ ವಿನ್ ಆಗಿದ್ದಾರೆ ಆಸ್ಟ್ರೇಲಿಯಾ ಮೇಲೆ. ICC ನಾಕ್ಔಟ್ಸ್ ಚಾಂಪಿಯನ್ ಟ್ರೋಫಿ ಇರ್ಬೋದು, 2007 ವರ್ಲ್ಡ್ ಕಪ್ ಸೆಮಿಫೈನಲ್ ಇರ್ಬೋದು, T20 ವರ್ಲ್ಡ್ ಕಪ್, ಆಮೇಲೆ 2011 ಕ್ವಾರ್ಟರ್ ಫೈನಲ್ ಇರ್ಬೋದು, ಅಲ್ಲೂ ಮ್ಯಾನ್ ಆಫ್ ದ ಮ್ಯಾಚ್. ಸೊ ಅಂಥ ಪ್ಲೇಯರ್ ಇನ್ನೂ ಇಂಡಿಯಾಕ್ಕೆ ಸಿಕ್ಕಿಲ್ಲೋ ಅಥವಾ ಇದ್ರೂ ಅವ್ರದ್ದು ಪೊಟೆನ್ಷಿಯಲ್ ಬರ್ತಿಲ್ವೋ ಗೊತ್ತಿಲ್ಲ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಸೊ ಒಟ್ಟಿನಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಅಂತೂ ಟಾಪ್ ನಾಚ್ ಆಗಿದೆ ಆಸ್ಟ್ರೇಲಿಯಾದವರು. ಸೊ ಅಟ್ ಎನಿ ಮೂಮೆಂಟ್ ಅವ್ರದ್ದು ಜೀನ್ಸಲ್ಲೇ ಇದೆ ಅನಿಸುತ್ತೆ. ಅಟ್ ಎನಿ ಮೂಮೆಂಟ್ ಸೀರಿಯಲ್ ವಿನ್ನರ್ಸ್ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಒಂದರ ಮೇಲೆ ಒಂದು ವಿನ್ ಆಗ್ತಾನೆ ಇದ್ದಾರೆ, ನಾವು ನೋಡ್ತಾನೆ ಇದ್ದೀವಿ. ಸೊ ಸೆಕೆಂಡ್ ಪೊಸಿಷನಲ್ಲೇ ಸ್ಯಾಟಿಸ್ಫೈ ಮಾಡ್ತಾ ಇದ್ದೀವಿ ಅಷ್ಟೇ ನಾವು ಈ ಸದ್ಯಕ್ಕೆ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಲೈಕ್ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.